ಪೂಜ್ಯ ಶ್ರೀ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸಿದ್ಧಾರೂಢರೆಂದರೆ ವೇದಾಂತ, ವೇದಾಂತವೆಂದರೆ ಸಿದ್ಧಾರೂಢರು. ನಡೆದಾಡುವ ಮಾತನಾಡುವ ವೇದಾಂತದ ವಿಶ್ವವಿದ್ಯಾಲಯವೇ ಆದವರು ಪೂಜ್ಯ ಶ್ರೀ ಸಿದ್ಧಾರೂಢರು. ಇಂತಹ ಪೂಜ್ಯರ ಶಿಷ್ಯಶ್ರೇಷ್ಠರಾದವರು ಆರೂಢ ಜ್ಯೋತಿ ಶ್ರೀ ಶಿವಪುತ್ರ ಮಹಾಸ್ವಾಮಿಗಳವರು. ಬಾಲ್ಯದಲ್ಲಿಯೇ ವಿರಾಗಿಗಳಾಗಿ ಸದ್ಗುರು ಶ್ರೀ ಸಿದ್ಧಾರೂಢರ ದರ್ಶನಕ್ಕಾಗಿ ಹುಬ್ಬಳ್ಳಿಗೆ ಆಗಮಿಸಿದ ಪೂಜ್ಯರು ಕೆಲವೇ ದಿನಗಳಲ್ಲಿಯೇ ಶ್ರೀ ಸಿದ್ಧಾರೂಢರ ಅಂತರಂಗದ ಶಿಷ್ಯರೇ ಆದವರು. ಪರಮಾರ್ಥ ಗೀತೆ, ಪರಮಾನುಭವ ಬೋಧೆ, ಅನುಭವ ಸಾರ, ಕೈವಲ್ಯ ಪದ್ಧತಿಯಂತಹ ಮಹೋನ್ನತ ಗ್ರಂಥಗಳಿಗೆ ಟೀಕಾ ತಾತ್ಪರ್ಯ ಬರೆದು ಶಾಸ್ತ್ರಾಭ್ಯಾಸಿಗಳಿಗೆ ಆದಿಗುರುಗಳೆನಿಸಿದವರು. ಶಾಸ್ತ್ರಾಧ್ಯಯನಕ್ಕೆ ಬುನಾದಿ ಹಾಕಿದವರು. ಸಾರ್ಥಕ 100 ವರ್ಷಗಳವರೆಗೆ ಹಳ್ಳಿಗಳನ್ನು ಸಂಚರಿಸಿ ಭಕ್ತ ಬಂಧುಗಳಿಗೆ ಜ್ಞಾನಾಮೃತವನ್ನು ಉಣಬಡಿಸಿ ಸದ್ಭಕ್ತರ ಹೃದಯ ಮಂದಿರದಲ್ಲಿ ಅಮರರಾದವರು, ಅಜರಾಮರರಾದವರು. ಪೂಜ್ಯ ಶ್ರೀ ಶಿವಪುತ್ರ ಮಹಾಸ್ವಾಮಿಗಳವರ ಕರಕಮಲ ಸಂಜಾತರಾಗಿ ಆರೂಢ ಜ್ಯೋತಿಯನ್ನು ಉಜ್ವಲಂತವಾಗಿ ಪ್ರಜ್ವಲಿಸುತ್ತಿರುವವರು ಪೂಜ್ಯ ಶ್ರೀ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳವರು. ಪೂಜ್ಯನೀಯ ಗುರುಗಳವರ ಸೇವೆಯನ್ನು ತನು ಮುಟ್ಟಿ ಮನಮುಟ್ಟಿ ಮಾಡಿ ಗುರುಗಳವರ ಅಂತಃಕರಣವನ್ನು ಸಂಪೂರ್ಣವಾಗಿ ಸಂಪಾದಿಸಿದವರು ಪೂಜ್ಯ ಶ್ರೀ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳವರು. ಸುಜ್ಞಾನ ಪ್ರಧಾನವಾದ ಪೂಜ್ಯರ ಮನದಾಳದ ಮಾತುಗಳನ್ನು ಆಲಿಸುವುದೇ ಒಂದು ಆನಂದ ಯೋಗ. ವಿಜಯಪುರದ ಶ್ರೀ ಷಣ್ಮುಖಾರೂಢ ಮಠ ಹಾಗೂ ಹುಬ್ಬಳ್ಳಿಯ ಶಾಂತಾಶ್ರಮ ಪೂಜ್ಯರ 2 ಕಣ್ಣುಗಳು. ಕಣ್ಣುಗಳೆರಡಾದರೂ ನೋಡುವ ನೋಟ ಒಂದೇ, ಮಠಗಳೆರಡಾದರೂ ಮಾಡುವ ಮಾಟ ಒಂದೇ. ಉಭಯ ಮಠಗಳನ್ನು ವಿಸ್ತಾರೋನ್ನತವಾಗಿ ಬೆಳೆಸಿದ ಪೂಜ್ಯರು ಆರೂಢ ಪರಂಪರೆಯ ಅನೇಕ ಮಠಗಳಿಗೆ ಪೀಠಾಧಿಪತಿಗಳನ್ನು ನೀಡಿ ಅನುಗ್ರಹಿಸಿದವರು. ಚೇತೋಹಾರಿ ಮಾತುಗಳನ್ನಾಡುತ್ತಾ, ಪಾಠ ಪ್ರವಚನಗಳನ್ನು ನೀಡುತ್ತಾ, ಜ್ಞಾನದ ಹಸಿವನ್ನು ಹಿಂಗಿಸುತ್ತಾ, ಆಧ್ಯಾತ್ಮ ಕ್ಷಿತಿಜವನ್ನು ವಿಸ್ತರಿಸುತ್ತಾ ಆರೂಢ ಪರಂಪರೆಯ ಶಿವತ್ರಯರಲ್ಲಿ ಒಬ್ಬರಾಗಿರುವವರು ಪೂಜ್ಯ ಶ್ರೀ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳವರು. ಭಕ್ತರೆಂದರೆ ಶಿಷ್ಯರೆಂದರೆ ಕರುಣೆಯ ಕೋಡಿಯನ್ನು ಹರಿಸುವ, ಸುಜ್ಞಾನದ ಸೋನೆಯನ್ನು ಸುರಿಸುವ ಪೂಜ್ಯರು ಶಾಸ್ತ್ರ ಸೇವಾ ಪೂಜೆಯಲ್ಲಿಯೇ ದೇಹ ದನಿವನೆ ಮರೆವರು. ವೇದಾಂತ ವಿದ್ಯಾ ಭಾವದೊಂದಿಗೆ ಕೈವಲ್ಯವನ್ನೇ ಮೆರೆವರು.